ಹಾಯ್ ನಮಸ್ಕಾರ. ಇವತ್ತು ಏನು ತೋರಿಸ್ತಾ ಇದ್ದೀನಿ ನೋಡಿ, ಗಂಟೆ ಮುರಿದೋಗಿದೆ ನೋಡಿ, ಗೊತ್ತಾಗ್ತಿದೆಯಾ? ಮುರಿದೋಗ್ಬಿಟ್ಟಿದೆ. ಈಗ ತಕ್ಷಣಕ್ಕೆ ಈಗ ವೆಲ್ಡಿಂಗ್ ಮಾಡೋಷ್ಟು ನಮಗೆ ಟೈಮ್ ಇಲ್ಲ. ಏನು ಮಾಡೋದು? ಅದಕ್ಕೆ ಇದು ಯೂಸ್ ಆಗ್ತಿತ್ತು ನೋಡಿ. ಈ ಫೆವಿಕ್ವಿಕ್ಕು ನಮಗೆ ಭಾಳ ಯೂಸ್ ಆಗ್ತೈತೆ. ಬರೀ ಪ್ಲಾಸ್ಟಿಕ್ ಅಂತಲೇ ಅಲ್ಲ, ಇಂಥದ್ದೂ ನಾವು ಅಂಟಿಸ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಈ ಭಾಗದೊಳಗಡೆ ನೋಡಿ, ಇಲ್ಲಿದೆಯಲ್ಲ, ಈ ರೌಂಡ್ ಭಾಗದೊಳಗೆ ವೆಲ್ಡಿಂಗ್ ಬಿಟ್ಟಿದ್ದಲ್ಲ, ಈ ಭಾಗಕ್ಕೆ ನಾವು ಹಚ್ಚೋಣ. ಇಲ್ಲಿ ನೋಡಿ, ಇದಕ್ಕೆ ಸಣ್ಣ ಕುಯ್ಕೊಂಡ್ರೆ ನೋಡಿ, ಈ ಥರ ಮತ್ತು ಈ ಥರ ಎಲ್ಲ ಕಡೆ ಸ್ವಲ್ಪ ಗಟ್ಟಿಗೆ ಇದು ಮಾಡಬೇಕಾಗ್ತೈತೆ. ಅದು ಒಳಗಡೆ ಗಂಟೆ ಕರೆಕ್ಟಾಗಿ ಅಲ್ಲಾಡ್ತಾ ಇದೆಯಾ ನೋಡ್ಕೊಬೇಕು. ಆಮೇಲೆ ಹೀಗೆ ಒತ್ತಿ ಇಟ್ಕೊಬೇಕು. ಅದ್ರ ಪರ್ಫೆಕ್ಟಾಗಿ ಎಲ್ಲಿ ಕೂತಿದೆಯಾ ನೋಡ್ಕೊಂಬಿಡ್ಬೇಕು. ಎಲ್ಲಿ ಅದ್ರದ್ದು ಸಮ ಇದೆಯಾ ನೋಡ್ಕೊಂಡ್ಬಿಟ್ಟು ಹೊತ್ತಿ ಹಿಂಗೆ ಇಟ್ಕೊಬೇಕು. ಒಂದು 10 ನಿಮಿಷ ಹೀಗೆ ಗಟ್ಟಿಗೆ ಒತ್ತಿಟ್ಕೊಬೇಕು. ತಕ್ಷಣ ಇದನ್ನ ಕ್ಲೋಸ್ ಮಾಡಿ ಎತ್ತಿಕ್ಕೆ, ಯಾಕಂದರೆ ಇದು ಇಲ್ಲೆಲ್ಲ ಗಟ್ಟಿ ಆಗಿಬಿಟ್ರೆ ಮತ್ತೆ ಇದು ಅಂಟೋದಿಲ್ಲ. ಅದರೊಳಗೆ ಒಂದು ಕಡ್ಡಿ ಬಂದಿರ್ತೈತೆ ನೋಡಿ, ಇಲ್ಲೆಲ್ಲ ಸೈಡಿಗೆ ಸೋರ್ಕೊಂಡಿರ್ತೈತೆ. ಅದನ್ನ ತಗೊಂಡು ಸುಮ್ಮನೆ ಹಾಗೆ ಅಪ್ಲೋಡ್ ಮಾಡಿ ನೋಡಿ, ಹಿಂಗೆ ಹಚ್ಬಿಟ್ಟು ಸ್ವಲ್ಪ ಹೊತ್ತಿ ಇಟ್ಕೊಳ್ಳೋಣ, ಇನ್ನೊಂದು 5 ನಿಮಿಷ. ಈಗ ನೋಡಿ, ಅಂಟಿದೆ. ಒಳಗಡೆ ಗಂಟೆನೂ ಕ್ಲೀನಾಗಿದೆ. ಆಪತ್ ಕಾಲಕ್ಕೆ ಇದು ನಮಗೆ ಫೆವಿಕ್ವಿಕ್ಕು ಯೂಸ್ ಆಯಿತು ನೋಡಿ. ಕೈಯೊಳಗೆ ಮುಟ್ಟಕ್ಕೆ ಹೋಗಬೇಡಿ, ದಯವಿಟ್ಟು ಇಂಥದ್ದು ಕೊಟ್ಟಿರ್ತಾರೆ ಕಡ್ಡಿ, ಅದರೊಳಗೆ ಬಳಸಿ ಪ್ಲಾಸ್ಟಿಕ್ಕು. ಇಲ್ಲಿ ನೋಡಿ, ನನಗೆ ಅಂಟ್ಕೊಂಡಿದ್ದೆ. ಒಂದು ವೇಳೆ ಜೈಂಟ್ ಆಯಿತು ಅಂದರೆ, ಹಿಂಗೆ ಅಂಟ್ಕೊಂಡ್ಬಿಡ್ತಂದರೆ ಬಿಡಿಸೋದು ತುಂಬ ಕಷ್ಟ. ನಾವೀಗ ಪಾತ್ರೆ ಗಿತ್ರೆ ಉಜ್ಜೋದ್ರಿಂದ ಅದು ಓಕೆ ನೋಡಿ, ರೆಡಿ ಆಯಿತು. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್. ಈ ಫೆವಿಕ್ವಿಕ್ಕು ನಾನು ಬರೀ ಪ್ಲಾಸ್ಟಿಕ್ಕು ಇಂಥದಕ್ಕೆ ಯೂಸ್ ಆಗ್ತೈತೆ, ಕಪ್ ಐಟಮ್ಗೆ ಅಂದ್ಕೊಂಡಿದ್ದೆ. ಇವತ್ತು ಹಿತ್ತಾಳೆ ಐಟಮ್ಗೂ ಯೂಸ್ ಆಯಿತು. ಸರಿ.